ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 18ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಉದಾರಾಃ ಸರ್ವ ಏವೈತೆ ಜ್ಞಾನೀ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಈ ಭಕ್ತರೆಲ್ಲರೂ ಉತ್ತಮರೇ ನಿಜ, ಆದರೆ ಜ್ಞಾನಿ ಎನ್ನುವನು ನನ್ನ ಆತ್ಮ. ಏಕೆಂದರೆ ನನ್ನನ್ನು ಪಡೆಯುವುದಕ್ಕಿಂತ ಶ್ರೇಷ್ಠ ಗತಿ ಮತ್ತೊಂದಿಲ್ಲವೆಂದು ತಿಳಿದು ಆ ಯೋಗಿ ನನ್ನ ಆಶ್ರಯವನ್ನೇ ಪಡೆಯುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ ಶ್ಲೋಕದಲ್ಲಿ ಕೃಷ್ಣನೇ ತಿಳಿಸಿದ್ದ ಭಕ್ತರಲ್ಲಿ 4 ವಿಧದ ಭಕ್ತರು ಇರುತ್ತಾರೆ ಅಂತ. ಆ 4 ವಿಧದ ಭಕ್ತರು ಯಾರು ಅಂತಂದ್ರೆ, ಒಬ್ಬ ಆರ್ತ, 2ನೇದಾಗಿ ಜಿಜ್ಞಾಸು, 3ನೇದಾಗಿ ಅರ್ಥಾರ್ಥಿ, 4ನೇದಾಗಿ ಜ್ಞಾನಿ. ಈ ಆರ್ತ ಅಂತಂದ್ರೆ ಯಾರು ಭಕ್ತರು ತಮಗೆ ಸಂಕಷ್ಟಗಳು ಬಂದಾಗ ಭಗವಂತನಲ್ಲಿ ಹೋಗಿ ತನ್ನ ಕಷ್ಟಗಳನ್ನೆಲ್ಲ ಪರಿಹರಿಸು ಎಂದು ದೀನನಾಗಿ ಬೇಡ್ತಾನಲ್ವಾ, ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ಗಾದೆಯ ಹಾಗೆ ಸಂಕಟ ಬಂದಾಗಷ್ಟೇ ನೆನಪಿಸಿಕೊಂಡು ಭಗವಂತ ಕಾಪಾಡು ಅಂತ ಹೇಳಿ ಕೇಳ್ಕೊಳ್ತಾನಲ್ವಾ, ಆತ ಆರ್ತ ಅಂತ. ಇನ್ನು 2ನೇಯವನು ಜಿಜ್ಞಾಸು. ದೇವರು ಅಂದರೆ ಯಾರು, ಅವನು ಹೇಗಿದ್ದಾನೆ, ಅವನು ಸ್ವಾಭಾವಿಕ ವಸ್ತುವೋ ಅಥವಾ ನಿರಾಕಾರದ ಸ್ವರೂಪವೋ ಅಥವಾ ಸ್ವರೂಪವೇ ಅವನ ಪರಮ ರೂಪವೋ ಹೇಗೆ ಅಂತ ಹೇಳಿ ಅರ್ಥವನ್ನ, ದೇವರನ್ನ, ಅಭೇದ್ಯವಾಗಿರುವಂಥ ದೈವವನ್ನ ಭೇದಿಸಿ ಕಂಡುಕೊಳ್ಳುವಲ್ಲಿ ಆತ ಶ್ರಮಿಸ್ತಾ ಇರ್ತಾನೆ. ಅವನು ಜಿಜ್ಞಾಸು. ಇನ್ನು 3ನೇಯವನೇ ಅರ್ಥಾರ್ಥಿ. ಅಂದರೆ ನನ್ನನ್ನು ಐಶ್ವರ್ಯವಂತನಾಗು ಮಾಡು, ನನಗೆ ಬೇಕಾದಷ್ಟು ದುಡ್ಡು ಕೊಡು, ನಾನೊಂದು ದೊಡ್ಡ ಶ್ರೀಮಂತನಾಗಬೇಕು ಅಂತ ಹೇಳಿ ದುಡ್ಡಿನ ಬಗ್ಗೆಯೇ ಕೇಳ್ತಾನಲ್ವಾ, ಅವನೇ ಅರ್ಥಾರ್ಥಿ. ಇನ್ನು 4ನೇಯವನು ಜ್ಞಾನಿ. ಯಾವುದೇ ಒಂದು ರೀತಿಯ ಬೇಡಿಕೆಗಳಿಲ್ಲದೆ ನಿಷ್ಕಲ್ಮಶವಾಗಿ ನಿಶ್ಚಿಂತನಾಗಿ ಆ ಭಗವಂತನೇ ಪರಮ ವಸ್ತು, ಪರಮ ಆತ್ಮ ಎಂದು ತಿಳಿದು ಸದಾಕಾಲ ಭಗವಂತನ ಧ್ಯಾನದಲ್ಲಿಯೇ ಇರುವಂಥವನು ಜ್ಞಾನಿ. ಹೀಗೆ ಈ 4 ಜನ ಭಕ್ತರು ಉತ್ತಮರೇ ನಿಜ ಅಂತ ಹೇಳಿ ಈ ಒಂದು 18ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ 4 ಬಗೆಯ ಭಕ್ತರಿದ್ದಾರಲ್ಲಪ್ಪ, ಅವರೆಲ್ಲರೂ ಕೂಡ ಉತ್ತಮರೇ. ಯಾಕಂದ್ರೆ ಬೇರೆ ಕೆಲಸಕ್ಕೆ ಬಾರದ ಮನುಷ್ಯನ ಹತ್ತಿರ ಹೋಗಿ ಬೇಡುವುದಕ್ಕಿಂತ ದೇವರ ಸಮೀಪಕ್ಕೆ ಬಂದಿದಾರಲ್ಲ ಇವರು ಅಂತ ಹೇಳಿ ಇವರೆಲ್ಲ ಒಳ್ಳೆಯವರೇ. ಯಾಕಂದ್ರೆ ಈ ಒಂದು ಜಗತ್ತಿನಲ್ಲಿ ನಮಗೆ ಭಗವಂತನೇ ಮೂಲ, ಎಲ್ಲ ಸಂಕಷ್ಟಗಳನ್ನು ಪರಿಹರಿಸುವಂಥವನು. ಆದರೂ ಕೂಡ ನಾವು ಅವ್ರಿವ್ರ ಹತ್ರಕ್ಕೆ ಹೋಗಿ ಬೇಡ್ತೀವಿ, ನನಗೆ ಸರಿ ಮಾಡಿ, ನಂಗೆ ಒಳ್ಳೇದು ಮಾಡಿ, ನಂಗೆ ಇದು ಕೊಡಿ, ನಂಗೆ ಅದು ಕೊಡಿ ಅಂತೇಳಿ ಜಗತ್ತಿನ ಲೌಕಿಕ ಪ್ರಪಂಚದಲ್ಲಿರುವವ್ರನ್ನೆಲ್ಲ ಹೋಗಿ ಕೇಳ್ಕೊಂಡು ಕೂತ್ಕೊಳ್ತೀವಿ. ಆದರೆ ಲೌಕಿಕವಾಗಿರುವಂಥ ವ್ಯಕ್ತಿಗಳ ಮುಂದೆ, ಮನುಷ್ಯರ ಮುಂದೆ ದೀನನಾಗಿ ಬೇಡುವುದಕ್ಕಿಂತ ದೇವರಲ್ಲಿಯೇ ನನ್ನ ಸಂಕಟಗಳನ್ನ ಪರಿಹರಿಸು ಅಂಥೇಳಿ ನನ್ನನ್ನೇ ಬೇಡ್ಕೊಂಡು ಬಂದಿದ್ದಾರಲ್ಲ, ಹಾಗಾಗಿ 4 ಜನರು ಒಳ್ಳೆಯವರೇ, ಅವರೆಲ್ಲರೂ ಉತ್ತಮರೇ. ಯಾವುದಾದ್ರೂ ಉಪಾಯದಿಂದನೇ ಬರಲಿ, ಅಂತೂ ಭಗವಂತನೆಡೆಗೆ ಬಂದ್ರಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಹೊಗಳ್ತಾ ಇದ್ದಾನೆ. ಆದರೆ ಇವತ್ತು ದೇವರಿಂದ ಏನನ್ನೋ ವಸೂಲಿ ಮಾಡಬೇಕೆಂದು ಬಂದಿರಬಹುದು. ಆದರೆ ಇವರ ಉದ್ದೇಶ ಕೊನೆಗೆ ಕ್ರಮೇಣವಾಗಿ ಪರಿಶುದ್ಧವಾಗುತ್ತಾ ಬಂದು
ಕೊನೆಗೆ ದೇವರಿಗಾಗಿ ಅವನ ಪ್ರೇಮವನ್ನ ರುಚಿ ನೋಡುವುದಕ್ಕಾಗಿ ಬರುವರು ಎಂಬುದನ್ನು ಭಗವಂತ ಅರ್ತಿದ್ದಾನೆ. ಮೊದಲು ಇವ್ರು ನನ್ನನ್ನು ಏನು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡು ಬರಲಿ, ಕೊನೆಗೆ ಆ ದೇವರ ನಿಷ್ಕಲ್ಮಶ ಪ್ರೇಮವನ್ನು ನಾನು ಅನುಭವಿಸ್ಬೇಕು ಅಂತನಾದ್ರೂ ಅವ್ರಿಗೆ ಪರಿವರ್ತನೆ ಆಗತ್ತೆ ಅನ್ನುವುದು ದೇವರ ಒಂದು ಮಾತು. ಹಾಗಾಗಿ ಜ್ಞಾನಿಯ ವಿನಃ ಉಳಿದವರಲ್ಲಿ ಇನ್ನೂ ಒಂದಷ್ಟು ಲೌಕಿಕ ವಾಸನೆ ಅನ್ನೋದಿದೆ. ಆದರೆ ಗಣಿಯಿಂದ ತೆಗೆದ ಚಿನ್ನದ ಅದುರಿನಲ್ಲಿ ಚಿನ್ನವಿಲ್ಲದೆ ಬೇರೆ ಮಿಶ್ರಣದ ಒಂದು ವಸ್ತುಗಳು ಇರುತ್ತವೆ. ಆದರೆ ಚಿನ್ನವನ್ನು ಶುದ್ಧ ಮಾಡುವಂತಹ ಮಹಾಯಂತ್ರದ ಮೂಲಕವಾಗಿ ಹೋಗಿ ಆ ಮಿಶ್ರಣ, ಆ ಕೊಳಕು ಎಲ್ಲ ಬಿಟ್ಟು ಹೋದಾಗ ನಂತರ ಅದು ಶುಭ್ರವಾಗಿ ಶುದ್ಧವಾಗಿ ಚಿನ್ನ ಆಗುತ್ತೋ ಹಾಗೆ ಬೇರೆ ಅರ್ಥಾರ್ಥಿಗಳು, ಆಮೇಲೆ ಆರ್ತಿಗಳು ಇವರೆಲ್ಲ ಬದಲಾವಣೆ ಆಗಿ ಜ್ಞಾನಿಗಳಾಗ್ತಾರೆ, ಕ್ರಮೇಣವಾಗಿ ಶುದ್ಧವಾಗ್ತಾರೆ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಿರುವಂಥದ್ದು. ಕಬ್ಬಿಣದ ಚೂರಿಗೂ ಅಯಸ್ಕಾಂತಕ್ಕೂ ಇರುವಂಥ ಆಕರ್ಷಣೆ ಇದು. ಅವರಿಬ್ಬರ ಮಧ್ಯದಲ್ಲಿ ಒಂದು ಸ್ವಾಭಾವಿಕ ಆಕರ್ಷಣೆ ಇದೆ. ಈ ಜ್ಞಾನಿ ಅನ್ನುವಂಥವನು ಯುಕ್ತಾತ್ಮ, ತನ್ನ ದೇಹ, ಮನಸ್ಸು, ಇಂದ್ರಿಯಗಳನ್ನೆಲ್ಲ ಪ್ರಪಂಚದ ಕಡೆಗೆ ಹರಿದು ಹೋಗುವುದನ್ನು ತಡೆಗಟ್ಟಿ ದೇವರ ಕಡೆಗೆ ಬಿಟ್ಟಿರ್ತಾನೆ. ಈ ಪ್ರಪಂಚದಲ್ಲಿ ದೇವರನ್ನ ಸೇರುವುದೇ ಅತಿ ಉತ್ತಮ ಸ್ಥಿತಿ ಎಂಬುದನ್ನು ಅವನು ಅರ್ತಿದ್ದಾನೆ. ಅವನು ಬ್ರಹ್ಮ ಪದವಿಯನ್ನು ನಿಕೃಷ್ಟವಾಗಿ ಕಾಣ್ತಾನೆ, ಇಂದ್ರಭೋಗವನ್ನ ನಿರಾಕರಿಸ್ತಾನೆ. ಅವನಿಗೆ ಪರಮಾತ್ಮನೊಬ್ಬನೇ ಬೇಕು, ಯಾಕಂದ್ರೆ ಅದೊಂದೇ ಪರಮ ಸತ್ಯ ಎಂಬುದನ್ನು ಈ ಜ್ಞಾನಿ ಆಗಿರುವಂಥವನು ಅರ್ತಿರ್ತಾನೆ. ಈ ಪ್ರಪಂಚದ ಆಶ್ರಯಗಳನ್ನೆಲ್ಲ ಪರಿತ್ಯಜಿಸಿ ಭಗವಂತನಲ್ಲಿ ಆಶ್ರಯ ಪಡಿತಾನೆ. ಪರಮಾತ್ಮ ಕೃಷ್ಣ ತನ್ನ ವಿಶಾಲ ಹೃದಯವನ್ನ ಇದೀಗ ಅರ್ಜುನನ ಮುಂದಿಡ್ತಾ ಇದ್ದಾನೆ. ಮೇಲೆ ಹೇಳಿದ 4 ರೀತಿಯ ಭಕ್ತರು ಕೂಡ ಶ್ರೇಷ್ಠರು, ಯಾಕಂದ್ರೆ ಅವರೆಲ್ಲರೂ ಒಂದಲ್ಲ ಒಂದು ವಿಧದಿಂದ ಪರಮಾತ್ಮನನ್ನ ಭಜಿಸ್ತಾ ಇದ್ದಾರೆ. ಕೆಲವರು ತಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ, ಇನ್ನು ಕೆಲವರು ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನ ಪೂರೈಸಿಕೊಳ್ಳುವುದಕ್ಕಾಗಿ. ಅವರು ಭಜಿಸುವಂತಹ ಉದ್ದೇಶ ಬೇರೆ ಬೇರೆ ಇರಬಹುದು, ಆದರೆ ಎಲ್ಲರೂ ಪರಮಾತ್ಮನ ಭಜಕರೇ. ಆದುದರಿಂದ ಅವರೆಲ್ಲರೂ ಶ್ರೇಷ್ಠರೆಪ್ಪ. ಆದರೂ ಕೂಡ ಜ್ಞಾನಿಗೆ ಬಾಕಿ 3 ಹೋಲಿಸಿ ನೋಡಿದಾಗ ಪರಮಾತ್ಮನು ಹೇಳ್ತಾ ಇದ್ದಾನೆ, ಜ್ಞಾನಿಯು ಮಾತ್ರ ತಾನೇ ಅಂಥೇಳಿ. ಹಾಗಾಗಿ ಅಂಥ ಜ್ಞಾನಿಯು ಜ್ಞಾನ ಪ್ರಾಪ್ತಿಯ ಅನಂತರವೂ ಕೂಡ ಸದಾ ಆತ್ಮನಲ್ಲಿಯೇ ನೆಲೆಸಿರ್ತಾನೆ. ಆದುದರಿಂದ ಜ್ಞಾನಿಯೂ ನಾನೇ ಎಂಬುದು ನನ್ನ ಅಭಿಪ್ರಾಯ ಎಂದು ಕೃಷ್ಣ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂತಹ ಮಹಾತ್ಮನನ್ನು ನೋಡಲು ಸಿಗುವಂಥದ್ದು ಬಹಳ ವಿರಳ. ಅಂಥ ವಿರಳವಾಗಿರುವಂಥ ಮಹಾತ್ಮನನ್ನ, ಜ್ಞಾನಿಯಾಗಿರುವಂಥ ಮಹಾತ್ಮನನ್ನ ಹೇಗೆ ಕಾಣಬಹುದು, ಹೇಗೆ ಆ ರೀತಿ ಆಗಬಹುದು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆದರೆ ಇಂದಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಒಂದು ಪದ್ಯ ಸೂಕ್ತವಾಗುತ್ತೆ ನೋಡೋಣ ಬನ್ನಿ. ಒಳಿತೆ ಸಗುನಗುನಗುತ್ತಾ ನಿನ್ನ ಪರಿಮಿತಿಯಲ್ಲಿ, ಒಳಿತೆ ಸಗುನಗುನಗುತ ನಿನ್ನ ಪರಿಮಿತಿಯಲ್ಲಿ, ಯಾವುದಾಗದೋ ಅದನ್ನು ಮರೆತು ಬಿಡು ನಗುತ್ತಾ. ಈ ಜಗದ ನೋವುಗಳ ಗುತ್ತಿಗೆಯ ಪಡೆಯದಿರು, ಈ ಜಗದ ನೋವುಗಳ ಗುತ್ತಿಗೆಯ ಪಡೆಯದಿರು, ಬದುಕು ನೆಮ್ಮದಿಯಿಂದ ಮುದ್ದು ರಾಮ, ಬದುಕು ನೆಮ್ಮದಿಯಿಂದ ಮುದ್ದು ರಾಮ. ಈ ಜಗದ ನೋವುಗಳನ್ನು ಗುತ್ತಿಗೆ ಪಡಿತಾ ಹೋದರೆ ನಾವು ಜ್ಞಾನಿಯಾಗೋದಕ್ಕೆ ಸಾಧ್ಯವಿಲ್ಲ. ನೋವುಗಳನ್ನೆಲ್ಲ ಈಗಿಸು ನಿಂಗಿಸು ಅಂತಲೇ ಪರಮಾತ್ಮನಲ್ಲಿ ಕೇಳ್ತಾ ಹೋದರೆ ನಮಗೆ ಇನ್ನೂ ಸಂಕಷ್ಟಗಳೇ ಒದಗ್ತಾ ಹೋಗುತ್ತೆ. ಹಾಗಾಗಿ ಒಳಿತನ್ನ ಮಾಡುತ್ತಾ ನಗುನಗುತ್ತಾ ಇರುತ್ತಾ ಎಲ್ಲವನ್ನ ಮರೆತು ಬಿಟ್ಟರೆ ಭಗವಂತನ ಎಡೆಗೆ ನಾವು ಜ್ಞಾನಿಯಾಗಬಹುದು. ಆಗ ಬದುಕು ನೆಮ್ಮದಿಯಿಂದ ಸಾಗತ್ತೆ. ಆಗ ನೀನು ಜ್ಞಾನಿಯಾಗುವುದಕ್ಕೆ ಸಾಧ್ಯ. ಎಲ್ಲ ರೀತಿಯಿಂದಲೂ ನಾವು ನಕ್ಕಾಗ ಅತ್ತಾಗ ಭಗವಂತನನ್ನು ನೆನಿಬೇಕು ಅಂತ ಮುದ್ದುರಾಮ ಕೂಡ ಹೇಳ್ತಾ ಇರೋದು. ಆವಾಗ ಬದುಕು ಕೂಡ ನೆಮ್ಮದಿಯಾಗತ್ತೆ. ಆ ನೆಮ್ಮದಿಯಾದ ಬದುಕನ್ನು ನೀನು ಪಡ್ಕೊಳ್ಬೇಕು ಅಂತಂದರೆ ನೀನು ಈ ಜಗದ ನೋವುಗಳಿಗೆ ಗುತ್ತಿಗೆದಾರನಾಗಬೇಡ. ಜಗದ ನಗುವಿಗೆ, ಜಗದ ಸಂತೋಷಕ್ಕೆ ನೀನು ಮುತ್ತಿಗೆ ಹಾಕಬೇಕು.
ಆಗ ನೆಮ್ಮದಿಯ ಬದುಕು ನಿನ್ನದಾಗತ್ತೆ ಅಂತ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅಂತೆ ಕೃಷ್ಣನು ಕೂಡ ಜ್ಞಾನಿಯೇ ಶ್ರೇಷ್ಠ, ಜ್ಞಾನಿ ಆಗುವುದಕ್ಕೆ ನೀನು ಪ್ರಯತ್ನ ಮಾಡು, ನೀನು ಮೊದಲು ಅರ್ಥಿ ಆಗ್ತೀಯೋ, ಅರ್ಥಾರ್ಥಿ ಆಗ್ತೀಯೋ, ಜಿಜ್ಞಾಸು ಆಗ್ತೀಯೋ, ಏನೋ ಒಂದಾಗು, ಆಮೇಲೆ ನೀನಾಗೇ ಜ್ಞಾನಿ ಆಗೋದಕ್ಕೆ, ಪರಿವರ್ತನೆ ಆಗೋದಕ್ಕೆ ಪರಿಶೋಧನೆಯನ್ನು ನೀನು ಮಾಡ್ತೀಯಾ ಅಂತ ಹೇಳಿ ಕೃಷ್ಣನೇ ತಿಳಿಸ್ತಿದ್ದಾನೆ. ಇನ್ಯಾಕೆ ತಡ, ನಾವು ಕೂಡ ಆಸ್ತಿಕರಾಗಿ ಭಗವಂತನನ್ನು ಆದಷ್ಟು ಧ್ಯಾನಿಸ್ತಾ ಹೋದರೆ ನಾವುಗಳು ಕೂಡ ಜ್ಞಾನಿಯಾಗುವಂಥ ನಿಟ್ಟಿನಲ್ಲಿ ಆ ಹಾದಿಯಲ್ಲಿ ನಡೀಬಹುದು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.